ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಒಂದು ಮಹತ್ವದ ತಿರುವಿನ ಸಮಯ ಈಗ ನಿಮ್ಮ ಮುಂದೆ ಬರ್ತಾ ಇದೆ. ಇಷ್ಟು ದಿನ ನೀವು ಅನುಭವಿಸಿದ ಕಷ್ಟಗಳು, ಯಾರಿಗೂ ಹೇಳಿಕೊಳ್ಳಲಾಗದ ನೋವು, ನಂಬಿದವರಿಂದ ಬಂದ ಮೋಸ, ನೀವು ಮಾಡಿದ ಪರಿಶ್ರಮಕ್ಕೆ ಸಿಗದ ಫಲ, ಕುಟುಂಬದ ಜವಾಬ್ದಾರಿಗಳು ಮತ್ತು ಹಣಕಾಸಿನ ಒತ್ತಡ ಇವೆಲ್ಲವೂ ಕೂಡ ನಿಮ್ಮ ಮನಸ್ಸಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟಿಸಿದ್ವು. ನಾನು ಎಷ್ಟು ಕಷ್ಟಪಟ್ಟರು ಕೂಡ ನನ್ನ ಜೀವನ ಯಾಕೆ ಹೀಗೆ ಅಂತ ನೀವು ಎಷ್ಟೋ ಸಲ ಮರುಗಿರಬಹುದು. ಆದರೆ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವ ಸೂಚನೆಗಳು ಕಾಣಿಸ್ತಾ ಇದೆ. ಇದೊಂದು ಒಂದೇ ದಿನದಲ್ಲಿ ನಡೆಯುವ ಅದ್ಭುತ ಅಲ್ಲ, ಆದರೆ ನಿಮ್ಮ ಆಲೋಚನೆ, ನಿರ್ಧಾರ, ಹಣಕಾಸು ಮತ್ತು ಸಂಬಂಧಗಳಲ್ಲಿ ಒಂದೊಂದಾಗಿ ಬದಲಾವಣೆಗಳು ಕಾಣಿಸಿಕೊಳ್ಳುವ ಸಮಯ. ಈ ಸಮಯದಲ್ಲಿ ನೀವು ಗಮನಿಸಬೇಕಾದ 5 ಪ್ರಮುಖ ಚಿಹ್ನೆಗಳು ಜೀವನದಲ್ಲಿ ಕಾಣಿಸಿಕೊಂಡಾಗ ನೀವು ಹಳೆಯ ಹಂತದಿಂದ ಹೊಸ ಹಂತಕ್ಕೆ ಸಾಗ್ತೀರಾ. ನೀವು ಯಾವುದೇ ಸಮಸ್ಯೆ ಎದುರಾದರೂ ಕೂಡ ಅದನ್ನು ಎದುರಿಸುವ ಒಂದು ಛಲ ನಿಮ್ಮಲ್ಲಿ ಇದೆ. ನೀವು ಒಳ್ಳೆಯದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಕೂಡ ನಿಮ್ಮ ಮಾತು ಅಥವಾ ನಿಮ್ಮ ವೇಗವನ್ನು ಕೆಲವರು ಅಹಂಕಾರ ಅಂತ ಭಾವಿಸಿರ್ಬೋದು. ನಿಮ್ಮ ಜೀವನದಲ್ಲಿ ಇಂತಹ ತಪ್ಪು ತಿಳುವಳಿಕೆಗಳು ಸಾಕಷ್ಟು ಬಂದಿರ್ಬೋದು. ಅದರ ಇನ್ಮುಂದೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಜನರು ನಿಮ್ಮ ಜೀವನದಲ್ಲಿ ಉಳಿಯುವ ಸಾಧ್ಯತೆ ಹೆಚ್ಚಾಗುತ್ತೆ. ಹಿಂದೆ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುತ್ತಿದ್ದ ಸಂಬಂಧಗಳು ನಿಧಾನವಾಗಿ ದೂರ ಆಗ್ಬೋದು. ನಿಮ್ಮೊಳಗೆ ನಾನು ನನ್ನ ಜೀವನವನ್ನು ಬದಲಾಯಿಸಬಲ್ಲೆ ಎಂಬ ನಂಬಿಕೆ ಮೂಡುತ್ತೆ. 3ನೆಯ ಚಿಹ್ನೆ ಅಂದರೆ ನಿಮ್ಮ ಕೋಪದ ಮೇಲೆ ನಿಯಂತ್ರಣ ಇರಬೇಕಾಗುತ್ತೆ. ಮೇಷರಾಶಿಯವರಿಗೆ ವೇಗ ಮತ್ತು ಉತ್ಸಾಹ ಹೆಚ್ಚು. ಯಾವಾಗಲೂ ಕೂಡ ತಪ್ಪು ಮಾಡಿದರೆ ತಕ್ಷಣ ಪ್ರತಿಕ್ರಿಯಿಸುವ ಸ್ವಭಾವ ಇರಬಹುದು. ಆದರೆ ಈಗ ನೀವು ಪ್ರತಿಯೊಂದು ವಿಷಯಕ್ಕೂ ಕೂಡ ತಕ್ಷಣ ಉತ್ತರಿಸುವ ಬದಲು ಮೊದಲು ಜೀವನದಲ್ಲಿ ದೊಡ್ಡ ಫಲಿತಾಂಶವನ್ನು ತರಬಹುದು. ನಿಮ್ಮ ಕೋಪವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಅದೇ ಶಕ್ತಿ ನಿಮ್ಮ ಯಶಸ್ಸಿನ ಇಂಧನವಾಗುತ್ತೆ. 4ನೆಯ ಚಿಹ್ನೆ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಭಯ ಕಡಿಮೆ ಆಗೋದು. ಹಿಂದೆ ಹಣ ಬಂದರೂ ಕೂಡ ಸಾಕಾಗೋದಿಲ್ಲ, ಖರ್ಚುಗಳು ಹೆಚ್ಚಾಗುತ್ತೆ, ಸಾಲಗಳು ಹೇಗೆ ತೀರಬೇಕು ಎಂಬ ಆತಂಕ ಇರ್ತಾ ಇತ್ತು. ಆದರೆ ಈಗ ಹಣವನ್ನು ಹೇಗೆ ಉಳಿಸಬೇಕು, ಯಾವ ಖರ್ಚನ್ನು ಕಡಿಮೆ ಮಾಡಬೇಕು, ಯಾವ ಕೆಲಸದಿಂದ ಹೆಚ್ಚುವರಿ ಆದಾಯ ಪಡಿಬಹುದು ಎಂಬುದರ ಬಗ್ಗೆ ಯೋಚಿಸೋದಕ್ಕೆ ಪ್ರಾರಂಭ ಮಾಡ್ತೀರಿ. ಇದು ನಿಮ್ಮ ಆರ್ಥಿಕ ಜೀವನದ ದೊಡ್ಡ ತಿರುವಾಗಬಹುದು. 5ನೇ ಚಿಹ್ನೆ ನಿಮ್ಮ ಸ್ವಂತ ಮೌಲ್ಯ ನಿಮಗೆ ಅರ್ಥವಾಗದೇ ಇರೋದು. ಇತರರು ನಿಮ್ಮನ್ನು ಹೊಗಳಿದ್ರೆ ಮಾತ್ರ ನೀವು ಉತ್ತಮ ವ್ಯಕ್ತಿ ಎನ್ನುವ ಭಾವನೆ ಇದ್ದರೆ ಸಾಕಾಗೋದಿಲ್ಲ. ನೀವು ನಿರೀಕ್ಷಿಸಿದ ಕಡೆಗಳಿಂದ ಕೆಲಸದ ಅವಕಾಶ ಕೂಡ ಬರಬಹುದು. ಹಳೆಯ ಸಂಪರ್ಕವೊಂದು ಮತ್ತೆ ಉಪಯೋಗಕ್ಕೆ ಬರ್ಬೋದು. ಹಿಂದೆ ನೀವು ತಿರಸ್ಕರಿಸಿದ ಕೆಲಸವೊಂದು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬರ್ಬೋದು. ಆದರೆ ಈ ಬಾರಿ ಯಾವುದೇ ನಿರ್ಧಾರವನ್ನು ಕೇವಲ ಭಾವನೆಯಿಂದ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಪರಿಶೀಲನೆ ಮಾಡಿ, ಯೋಚಿಸಿ ಮತ್ತು ನಂತರ ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಒಂದು ಹೊಸ ವ್ಯಕ್ತಿ ಪ್ರವೇಶ ಮಾಡಬಹುದು. ಆ ವ್ಯಕ್ತಿಯ ಸಲಹೆ ನಿಮ್ಮ ಯೋಚನಾ ವಿಧಾನವನ್ನೇ ಬದಲಾಯಿಸ್ಬೋದು. ನಿಮ್ಮಲ್ಲಿರುವ ಪ್ರತಿಭೆಯನ್ನು ನಿಮಗಿಂತ ಮೊದಲು ಅವರು ಗುರುತಿಸ್ತಾರೆ. ಇಷ್ಟು ದಿನ ನೀವು ನೀಡಿದ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳೋದು, ಜನ ನಿಮಗೆ ಕೆಟ್ಟ ಮಾಡಿದ್ದನ್ನು ಅದನ್ನು ಮರೆಯದೇ ಇರೋದು, ಅಗತ್ಯವಿಲ್ಲದ ಭಾರವನ್ನು ಮನಸ್ಸಲ್ಲಿ ಹೊತ್ಕೊಂಡು ಹೋಗಬೇಡಿ. ನಿಮ್ಮ ಹಿಂದಿನ ಅನುಭವಗಳಿಂದ ಪಾಠ ಕಲಿಯಿರಿ, ಆದರೆ ಅದೇ ನೋವಿನಲ್ಲಿ ಬದುಕಬೇಡಿ. ಮೇಷರಾಶಿಯವರೇ, ನಿಮ್ಮ ಮುಂದಿನ ಜೀವನದಲ್ಲಿ ನೀವು ಹಣ ಗಳಿಸುವುದಷ್ಟೇ ಅಲ್ಲ, ಹಣವನ್ನು ಉಳಿಸುವ ಮತ್ತು ಸರಿಯಾಗಿ ಬಳಸುವ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಬೇಕು. ಒಂದು ದೊಡ್ಡ ಅವಕಾಶ ಬಂದಾಗ ಸಂಪೂರ್ಣ ಹಣವನ್ನು ಒಂದೇ ಕಡೆ ಹಾಕುವ ಬದಲು ಅಪಾಯ ಮತ್ತು ಲಾಭವನ್ನು ಅರ್ಥ ಮಾಡಿಕೊಳ್ಳಿ. ಸಾಲ ಇದ್ದರೆ ಅದನ್ನು ಯೋಚನೆಯಂತೆ ತೀರಿಸಿ. ನಿಮ್ಮ ಆದಾಯ ಹೆಚ್ಚಾದಂತೆ ನಿಮ್ಮ ಖರ್ಚು ಕೂಡ ಅಷ್ಟೇ ವೇಗವಾಗಿ ಹೆಚ್ಚಾಗದಂತೆ ನೋಡಿಕೊಳ್ಳಿ. ಯಾಕೆಂದರೆ ಸಂಪತ್ತು ಗಳಿಸೋದು ಒಂದು ಹಂತ, ಅದನ್ನು ಉಳಿಸೋದು ಇನ್ನೊಂದು ಹಂತವಾಗಿರುತ್ತೆ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವ ಈ ಬದಲಾವಣೆಗಳನ್ನು ಸಣ್ಣ ವಿಷಯ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಒಂದು ಅವಕಾಶ ಸಣ್ಣದಾಗಿ ಕಾಣಿಸಿಕೊಂಡ್ರೂ ಕೂಡ ಇದು ಮುಂದೆ ದೊಡ್ಡ ದಾರಿಗೆ ಕಾರಣ ಆಗಬಹುದು. ವಿಶೇಷವಾಗಿ ಕೆಲಸ, ವ್ಯವಹಾರ, ಹೊಸ ಯೋಜನೆ ಅಥವಾ ಹೆಚ್ಚುವರಿ ಆದಾಯದ ವಿಚಾರದಲ್ಲಿ ನಿಮ್ಮ ಮುಂದೆ ಬರುವ ಪ್ರಸ್ತಾಪಗಳನ್ನು ಗಮನಿಸಿ. ಏನು ಕೂಡ ಕಣ್ಣು ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಪರಿಶ್ರಮದಿಂದ ಮತ್ತು ಸರಿಯಾದ ಯೋಜನೆಯಿಂದ ಬರುವ ಸಂಪತ್ತೇ ಹೆಚ್ಚು ಸ್ಥಿರವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಹಿಂದೆ ಹಣದ ಕಾರಣದಿಂದ ಹಲವು ಸಂಬಂಧಗಳು ಹಾಳಾಗಿರಬಹುದು. ಕೆಲವರು ನಿಮ್ಮ ಬಳಿ ಅಗತ್ಯವಿದ್ದಾಗ ಮಾತ್ರ ಬರಬಹುದು. ಇನ್ನು ಮುಂದೆ ನೀವು ಹಣ ಮತ್ತು ಸಂಬಂಧಗಳ ನಡುವೆ ಸ್ಪಷ್ಟವಾದ ಗಡಿಯನ್ನು ಇಟ್ಕೊಳ್ಬೇಕು. ಉಳಿಯುವ ಸಾಧ್ಯತೆ ಹೆಚ್ಚಾಗುತ್ತೆ. ಹಿಂದೆ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುತ್ತಿದ್ದ ಸಂಬಂಧಗಳು ನಿಧಾನವಾಗಿ ದೂರ ಆಗ್ಬೋದು. ನಿಮ್ಮೊಳಗೆ ನಾನು ನನ್ನ ಜೀವನವನ್ನು ಬದಲಾಯಿಸಬಲ್ಲೆ ಎಂಬ ನಂಬಿಕೆ ಮೂಡುತ್ತೆ. 3ನೆಯ ಚಿಹ್ನೆ ಅಂದರೆ ನಿಮ್ಮ ಕೋಪದ ಮೇಲೆ ನಿಯಂತ್ರಣ ಇರಬೇಕಾಗುತ್ತೆ. ಮೇಷರಾಶಿಯವರಿಗೆ ವೇಗ ಮತ್ತು
ಉತ್ಸಾಹ ಹೆಚ್ಚು. ಯಾವಾಗಲೂ ಕೂಡ ತಪ್ಪು ಮಾಡಿದರೆ ತಕ್ಷಣ ಪ್ರತಿಕ್ರಿಯಿಸುವ ಸ್ವಭಾವ ಇರಬಹುದು. ಆದರೆ ಈಗ ನೀವು ಪ್ರತಿಯೊಂದು ವಿಷಯಕ್ಕೂ ಕೂಡ ತಕ್ಷಣ ಉತ್ತರಿಸುವ ಬದಲು ಮೊದಲು ಜೀವನದಲ್ಲಿ ದೊಡ್ಡ ಫಲಿತಾಂಶವನ್ನು ತರಬಹುದು. ನಿಮ್ಮ ಕೋಪವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಅದೇ ಶಕ್ತಿ ನಿಮ್ಮ ಯಶಸ್ಸಿನ ಇಂಧನವಾಗುತ್ತೆ. 4ನೇ ಚಿಹ್ನೆ, ಹಣಕಾಸಿನ ವಿಚಾರದಲ್ಲಿ ನಿಮ್ಮ ಭಯ ಕಡಿಮೆ ಆಗೋದು. ಹಿಂದೆ ಹಣ ಬಂದರೂ ಕೂಡ ಸಾಕಾಗೋದಿಲ್ಲ, ಖರ್ಚುಗಳು ಹೆಚ್ಚಾಗುತ್ತೆ, ಸಾಲಗಳು ಹೇಗೆ ತೀರಬೇಕು ಎಂಬ ಆತಂಕ ಇರ್ತಾ ಇತ್ತು. ಆದರೆ ಈಗ ಹಣವನ್ನು ಹೇಗೆ ಉಳಿಸಬೇಕು, ಯಾವ ಖರ್ಚನ್ನು ಕಡಿಮೆ ಮಾಡಬೇಕು, ಯಾವ ಕೆಲಸದಿಂದ ಹೆಚ್ಚುವರಿ ಆದಾಯ ಪಡಿಬಹುದು ಎಂಬುದರ ಬಗ್ಗೆ ಯೋಚಿಸೋದಕ್ಕೆ ಪ್ರಾರಂಭ ಮಾಡ್ತೀರಿ. ಇದು ನಿಮ್ಮ ಆರ್ಥಿಕ ಜೀವನದ ದೊಡ್ಡ ತಿರುವಾಗಬಹುದು. 5ನೇ ಚಿಹ್ನೆ, ನಿಮ್ಮ ಸ್ವಂತ ಮೌಲ್ಯ ನಿಮಗೆ ಅರ್ಥವಾಗದೇ ಇರೋದು. ಇತರರು ನಿಮ್ಮನ್ನು ಹೊಗಳಿದ್ರೆ ಮಾತ್ರ ನೀವು ಉತ್ತಮ ವ್ಯಕ್ತಿ ಎನ್ನುವ ಭಾವನೆ ಇದ್ದರೆ ಸಾಕಾಗೋದಿಲ್ಲ. ನೀವು ನಿರೀಕ್ಷಿಸಿದ ಕಡೆಗಳಿಂದ ಕೆಲಸದ ಅವಕಾಶ ಕೂಡ ಬರಬಹುದು. ಹಳೆಯ ಸಂಪರ್ಕವೊಂದು ಮತ್ತೆ ಉಪಯೋಗಕ್ಕೆ ಬರಬಹುದು. ಹಿಂದೆ ನೀವು ತಿರಸ್ಕರಿಸಿದ ಕೆಲಸವೊಂದು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬರಬಹುದು. ಆದರೆ ಈ ಬಾರಿ ಯಾವುದೇ ನಿರ್ಧಾರವನ್ನು ಕೇವಲ ಭಾವನೆಯಿಂದ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಪರಿಶೀಲನೆ ಮಾಡಿ, ಯೋಚಿಸಿ ಮತ್ತು ನಂತರ ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಒಂದು ಹೊಸ ವ್ಯಕ್ತಿ ಪ್ರವೇಶ ಮಾಡಬಹುದು. ಆ ವ್ಯಕ್ತಿಯ ಸಲಹೆ ನಿಮ್ಮ ಯೋಚನಾ ವಿಧಾನವನ್ನೇ ಬದಲಾಯಿಸಬಹುದು. ನಿಮ್ಮಲ್ಲಿರುವ ಪ್ರತಿಭೆಯನ್ನು ನಿಮಗಿಂತ ಮೊದಲು ಅವರು ಗುರುತಿಸ್ತಾರೆ. ಇಷ್ಟು ದಿನ ನೀವು ನೀಡಿದ ಘಟನೆಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳೋದು, ಜನ ನಿಮಗೆ ಕೆಟ್ಟ ಮಾಡಿದ್ದನ್ನು ಅದನ್ನು ಮರೆಯದೇ ಇರೋದು, ಅಗತ್ಯವಿಲ್ಲದ ಭಾರವನ್ನು ಮನಸ್ಸಲ್ಲಿ ಹೊತ್ಕೊಂಡು ಹೋಗಬೇಡಿ. ನಿಮ್ಮ ಹಿಂದಿನ ಅನುಭವಗಳಿಂದ ಪಾಠ ಕಲಿಯಿರಿ, ಆದರೆ ಅದೇ ನೋವಿನಲ್ಲಿ ಬದುಕಬೇಡಿ. ಮೇಷರಾಶಿಯವರೇ, ನಿಮ್ಮ ಮುಂದಿನ ಜೀವನದಲ್ಲಿ ನೀವು ಹಣ ಗಳಿಸುವುದಷ್ಟೇ ಅಲ್ಲ, ಹಣವನ್ನು ಉಳಿಸುವ ಮತ್ತು ಸರಿಯಾಗಿ ಬಳಸುವ ಬುದ್ಧಿವಂತಿಕೆಯನ್ನು ಬೆಳೆಸಿಕೊಳ್ಬೇಕು. ಒಂದು ದೊಡ್ಡ ಅವಕಾಶ ಬಂದಾಗ ಸಂಪೂರ್ಣ ಹಣವನ್ನು ಒಂದೇ ಕಡೆ ಹಾಕುವ ಬದಲು ಅಪಾಯ ಮತ್ತು ಲಾಭವನ್ನು ಅರ್ಥ ಮಾಡಿಕೊಳ್ಳಿ. ಸಾಲ ಇದ್ದರೆ ಅದನ್ನು ಯೋಚನೆಯಂತೆ ತೀರಿಸಿ. ನಿಮ್ಮ ಆದಾಯ ಹೆಚ್ಚಾದಂತೆ ನಿಮ್ಮ ಖರ್ಚು ಕೂಡ ಅಷ್ಟೇ ವೇಗವಾಗಿ ಹೆಚ್ಚಾಗದಂತೆ ನೋಡಿಕೊಳ್ಳಿ. ಯಾಕೆಂದರೆ ಸಂಪತ್ತು ಗಳಿಸೋದು ಒಂದು ಹಂತ, ಅದನ್ನು ಉಳಿಸೋದು ಇನ್ನೊಂದು ಹಂತವಾಗಿರುತ್ತೆ. ಮೇಷರಾಶಿಯವರೇ, ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವ ಈ ಬದಲಾವಣೆಗಳನ್ನು ಸಣ್ಣ ವಿಷಯ ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಒಂದು ಅವಕಾಶ ಸಣ್ಣದಾಗಿ ಕಾಣಿಸಿಕೊಂಡ್ರೂ ಕೂಡ ಇದು ಮುಂದೆ ದೊಡ್ಡ ದಾರಿಗೆ ಕಾರಣ ಆಗಬಹುದು. ವಿಶೇಷವಾಗಿ ಕೆಲಸ, ವ್ಯವಹಾರ, ಹೊಸ ಯೋಜನೆ ಅಥವಾ ಹೆಚ್ಚುವರಿ ಆದಾಯದ ವಿಚಾರದಲ್ಲಿ ನಿಮ್ಮ ಮುಂದೆ ಬರುವ ಪ್ರಸ್ತಾಪಗಳನ್ನು ಗಮನಿಸಿ. ಏನು ಕೂಡ ಕಣ್ಣು ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಪರಿಶ್ರಮದಿಂದ ಮತ್ತು ಸರಿಯಾದ ಯೋಜನೆಯಿಂದ ಬರುವ ಸಂಪತ್ತೇ ಹೆಚ್ಚು ಸ್ಥಿರವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಹಿಂದೆ ಹಣದ ಕಾರಣದಿಂದ ಹಲವು ಸಂಬಂಧಗಳು ಹಾಳಾಗಿರಬಹುದು. ಕೆಲವರು ನಿಮ್ಮ ಬಳಿ ಅಗತ್ಯವಿದ್ದಾಗ ಮಾತ್ರ ಬರಬಹುದು. ಇನ್ನು ಮುಂದೆ ನೀವು ಹಣ ಮತ್ತು ಸಂಬಂಧಗಳ ನಡುವೆ ಸ್ಪಷ್ಟವಾದ ಗಡಿಯನ್ನು ಇಟ್ಕೊಳ್ಬೇಕು.